ಸ್ಯಾಡಿಸ್ ಅಂತ ಇಲ್ಲದವ್ರು ಬಂದ್ಬಿಟ್ಟು ತಂದೆ ತಾಯಿ ಜೊತೆ ಕರ್ಕೊಂಬಂದ್ಬಿಟ್ಟು ತೋರಿಸ್ರಿ. ಯಾಕಂದರೆ ನಿಮ್ಮ ತಂದೆಗೆ ನೀವು ಯಾವ ಪ್ರೀತಿನ ತೋರಿಸ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅನ್ನೋದು ನೀವು ಪರ್ಫೆಕ್ಟಾಗಿ ನೀವು ತುಂಬ ಚೆನ್ನಾಗಿ ನೀವು ನೋಡ್ತಾ ಇದ್ದೀರಾ, ತಂದೆ ತಾಯಿ ಮಕ್ಕಳು ಚೆನ್ನಾಗಿ ನೋಡ್ತಾ ಇದ್ದೀರಾ ಅಂತಂದರೆ ನೀವು ಧೈರ್ಯದಿಂದ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ತೋರಿಸಿ. ಇಂಥ ಫಿಲ್ಮ್ ಮಾದರಿ ಈ ಥರ ಫಿಲಮ್ ಬೇಕು ಇಂಡಸ್ಟ್ರಿಗೆಲ್ಲ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ನೋಡಿದರೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಚೆನ್ನಾಗಿ ನೋಡ್ತಾ ಇಲ್ಲದವ್ರು ಯಾವುದೇ ಕಾರಣಕ್ಕೂ ಈ ಫಿಲಮ್ ಕರ್ಕೊಂಬರಲ್ಲ. ಯಾಕಂದರೆ ಅವ್ರು ಸ್ಯಾಡಿಸ್ ನನ್ನ ಮಕ್ಕಳು, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಲಾಯರ್ಸ್ ಯಾರ್ಯಾರಿದ್ದಾರೆ ಅವ್ರನ್ನ ಫ್ಯಾಮಿಲಿನ ಕರ್ಕೊಂಬಂದ್ಬಿಟ್ಟು ಫಿಲಮ್ ತೋರಿಸಿ. ಈ ಫಿಲಮಲ್ಲಿ ತುಂಬ ನಿಮಗೆ ನಿಮ್ಮ ಫ್ಯಾಮಿಲಿದು ಪ್ರತಿಯೊಂದೂ ಸೂಕ್ಷ್ಮವಾಗಿ ಡೈರೆಕ್ಟ್ರು ಕಟ್ಕೊಟ್ಟಿದ್ದಾರೆ. ಲಾಸ್ಟ್ ಒಂದು ಸೀನ್ ಇದೆ, ಅವರ ಯಾರ್ಯಾರು ಈ ಫಿಲ್ಮಲ್ಲಿ ಕೆಲಸ ಮಾಡಿದ್ದಾರೆ ಅವ್ರದ್ದು ಪ್ರತಿಯೊಬ್ಬರು ತಂದೆ ಫೋಟೋನ ಇದರಲ್ಲಿ ಮೆಮೊರೀಸ್ನ ಒಂದು ಲಾಸ್ಟಲ್ಲಿ ಒಂದು ಕೊಟ್ಟಿದ್ದಾರೆ. ಸೂಪರ್ ಡೈರೆಕ್ಟರ್, ಸೂಪರ್. ಜೈ ಹಿಂದ್, ಜೈ ಕರ್ನಾಟಕ. ಹಾಗೇನೆ ಸೂಪರ್ ಆಗಿದೆ. ರಾಜ್ಕುಮಾರ್ ಮೂವಿ ನೋಡಿದಾಗಿದೆ. ಒಂದು ಮೂವಿಗೆ ಎಷ್ಟೋ ಮೂವಿ ಬರುತ್ತೆ, ಎಷ್ಟೋ ಮೂವಿ ಹೋಗುತ್ತೆ. ಈಗಿನ ಫಾಸ್ಟ್ ಜನ್ರೇಷನ್ ಬಂದು ಈ ಮೂವಿನ ನೋಡಿದ್ರೆ ಅಟ್ಲೀಸ್ಟ್ ಒಂದು ಮಾರಲ್ ಇದೆ, ಒಂದು ನೀತಿ ಇದೆ. ಫ್ಯಾಮ್ಲಿ ಬಂದು ಎಲ್ಲ ತಂದೆ ತಾಯಿ ಮಕ್ಕಳ ಜೊತೆಯಲ್ಲಿ ನೋಡೋವಂಥ ಮೂವಿ, ಫ್ಯಾಮಿಲಿ ಎಂಟರ್ಟೈನ್ ಮೂವಿ. ಇದನ್ನು ದಯವಿಟ್ಟು ನೀವೆಲ್ಲರೂ ಸೇರಿ ಪಬ್ಲಿಷ್ ಮಾಡಿ. ಒಳ್ಳೆ ಸಂದೇಶ ಇದೆ. ಎಲ್ಲ ತಂದೆ ತಾಯಿಗಳು ಬಂದು ಆರಾಮಾಗಿ ಕುತ್ಕೊಂಡು ನೋಡೋ ಸಾಂಸಾರಿಕ ಚಿತ್ರ, ಒಂದು ಸಂದೇಶದ ಮುಖಾಂತರ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ, ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಪ್ರೇಮ್ ಅವರು ನಿಜ ಜೀವನದಲ್ಲಿ ಹೇಗಿದ್ದಾರೋ ಅದಕ್ಕಿಂತ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆಯೇ ಈ ಆ್ಯಕ್ಟಿಂಗಿಂತ ಚೆನ್ನಾಗಿ ಅವರು ಇದ್ದಾರೆ. ಅವರ ಮನಸ್ಸಿಗೆ ಹೇಗೆ ಒಪ್ಪುತ್ತೋ ಅದಕ್ಕೆ ಅವರ ಜೀವನದಲ್ಲಿ ಸಿಕ್ಕಂತಹ ಒಂದು ಉತ್ತಮವಾದ ಚಿತ್ರ. ಅವರಿಗೆ ಈ ಚಿತ್ರತಂಡಕ್ಕೆ ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ನೀವು ಆಶೀರ್ವದಿಸಿ, ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಚಿತ್ರ ನೋಡಿ. ಸರ್, ಫಿಲಮು ಸೂಪರ್ ಆಗೈತೆ. ಡೈರೆಕ್ಟ್ರಿಗೆ ಫಸ್ಟ್ ನಮಸ್ಕಾರ. ನಾವು ಅಪ್ಪ ಮಕ್ಕಳು ಇಬ್ಬರು ಜೊತೇಲಿ ಬಂದಿದ್ದೀವಿ. ಈ ಫಿಲಮ್ ನೋಡಲೇಬೇಕು ಅಂತ ಒಂದು ತಿಂಗಳಿಂದ ಇದ್ದೆ. ಇವತ್ತು ನಾವು ಅಪ್ಪ ಮಕ್ಕಳು ಜೊತೇಲಿ ಬಂದಿದ್ದೀವಿ ಈ ಮೂವಿಗೆ. ಸೂಪರ್ ಫಿಲಮು, ಸೂಪರು. ಎಲ್ಲ ತಂದೆ ಮಕ್ಕಳು ಜೊತೇಲಿ ಬಂದು ಫಿಲಮ್ ನೋಡಿ. ನಾವಿಬ್ಬರು ಅಪ್ಪ ಮಕ್ಕಳು ಜೊತೇಲೆ ಬಂದು ಫಿಲಮ್ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಯಾರ್ಯಾರಿಗೆ ತಂದೆ ತಾಯಿ ಬೆಲೆ ಗೊತ್ತಿಲ್ಲ, ಎಲ್ಲರೂ ಅವ್ರ ತಂದೆ ತಾಯಿ ಜೊತೆನೇ ಥಿಯೇಟ್ರಿಗೆ ಬಂದು ಫಿಲಮ್ ಚೆನ್ನಾಗಿದೆ. ಸೂಪರ್ ಫಿಲಮು. ಅವ್ರು ಯಾವಾಗಲೂ ಹಂಗೆ ತುಂಬ ಎಮೋಷನ್ ಆಗಿಬಿಡ್ತಾರೆ. ನನ್ನ ಕಂದ್ರೆ ತುಂಬ ಲವ್ ಅವ್ರಿಗೆ. ಎಲ್ಲ ತಂದೆ ತಾಯಿ ನಿಜವಾಗ್ಲೂ ಯಾರೂ ದೂರ ಹಾಕ್ಬೇಡಿ. ತಂದೆ ತಾಯಿನ ಜೊತೇಲಿ ಇಟ್ಕೊಂಡು ನೋಡ್ಕೊಳ್ಳಿ ಅಂತ ನಾನು ಇಷ್ಟ ಬೀಳ್ತೀನಿ. ಅದಕ್ಕೋಸ್ಕರ ನನ್ನ ಮಗನ ಕರ್ಕೊಂಡು ಜೊತೆಲೇ ಬಂದು ಮೂವಿ ನೋಡಿದ್ದೀನಿ. ಎಲ್ಲ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. ತುಂಬ ನಡೀತಿದೆ ಸರ್. ಕೇಳಿ ತಲೆ ಕೆಟ್ಟಿದೆ. ಏನು ಹೇಳಿ ಸರ್, ಇಂಥ ಸಿನಿಮಾ ಬಂದು ಥಿಯೇಟ್ರ್ ಬಂದು ಪ್ರತಿಯೊಬ್ಬರು ನೋಡಿ ಸರ್. ಅಷ್ಟೇ ಹೇಳ್ತೀನಿ ಸರ್. ಇಷ್ಟ ಬರಪ್ಪ, ನೀವು ಮಾತಾಡ್ಬೇಕು, ನಾವಲ್ಲ. ಸಿನಿಮಾ ನೋಡಿದ್ರು ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಮೂವಿ ನೋಡಬೇಕು. ಎಲ್ಲ ಆ್ಯಕ್ಟ್ರಸ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ. ಮೂವಿನ ನೋಡ್ತಾ ಇದ್ದರೆ ಯಾರಾದರೂ ತಂದೆಗೆ ಅಥವಾ ತಾಯಿಗೆ ಯಾವುದಾದ್ರು ನೆಗೆಟಿವ್ ಶೇಡಲ್ಲಿ ಯಾರಾದರೂ ಮಕ್ಕಳು ದೂರದಲ್ಲಿರ್ಬೋದು, ಅವರು ಸ್ವಲ್ಪ ಕೆಟ್ಟದಾಗಿ ನಡೆಸ್ಕೊತಾ ಇದ್ರೆ ಅವರೆಲ್ಲರೂ ಕೂಡ ತಿದ್ಕೋತಾರೆ ಅಂತ ಅನಿಸುತ್ತೆ. ಈ ಮೂವಿ ನೋಡಿದ್ರೆ ತುಂಬ ಅವ್ರಿಗೆ ಭಾವನಾತ್ಮಕವಾಗಿ ತುಂಬ ಕನೆಕ್ಟ್ ಆಗುತ್ತೆ. ಯಾರೇ ಆಗಿರಲಿ ಅವ್ರಿಗೊಂದು ಖಂಡಿತ ಅದೊಂದು ಪಾಠವೂ ಆಗುತ್ತೆ. ಈ ಆಸ್ತಿನ ಬರ್ಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರಲ್ಲ ಕೆಲವರು, ಅವರಿಗೆಲ್ಲ ಇದು ಖಂಡಿತ ಪಾಠವಾಗಿ ಬರುತ್ತೆ. ಆಮೇಲೆ ಯಾರೇ ಈಗ ಅತ್ತೆ ಸೊಸೆ ಜಗಳ ನೋಡಿರ್ತೀರಾ, ಇದೊಂಥರ ಮಾವನಿಗೂ ಸೊಸೆಗೂ ಏನೋ ಇದೆ, ಚೆನ್ನಾಗಿದೆ ನೋಡಿ. ಈ ಇತ್ತೀಚಿನ ದಿನಮಾನಗಳಲ್ಲಿ ಹೆಣ್ಮಕ್ಳು ಅಂತ ಬಂದಾಗ ಕೆಲವು ಹೆಣ್ಮಕ್ಳುಗಳಲ್ಲಿ ಈ ಥರ ಬದಲಾವಣೆಗಳು ಕಂಡು ಬರುತ್ತೆ. ಅಂದರೆ ಬರೋರ್ಗು ಅಂತಾರೆ ಇರ್ತಾರೆ, ಬಂದಾದ್ಮೇಲೆ ಒಂಥರ ಆಗ್ತಾರೆ. ಸೊ ನೀವು ಒಂದು ಹೆಣ್ಮಗು ಆಗಿದ್ದೀರಾ. ಸೊ ಕರ್ನಾಟಕದ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದರಲ್ಲಿ ಈ ಥರ ಮಾಡ್ತಾ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಅದೇ ತಲೆಯಲ್ಲಿ ಏನೇನೋ ತುಂಬ್ಕೊಂಡು ಬರ್ತಾರಲ್ಲ, ಅವ್ರಿಗೆ ನಿಜವಾದ ಒಂದು ಪೇರೆಂಟ್ಸ್ನ ವ್ಯಾಲ್ಯೂ ಏನು, ಯಾವ ಥರ ಪೇರೆಂಟ್ಸ್ ನಮಗೆ ಪ್ರೀತಿ ಕೊಡ್ತಾರೆ ಅದನ್ನು ನಾವು ಯಾವ ರೀತಿ ಕಲ್ಪನೆ ಮಾಡ್ಕೊಂಡಿರ್ತೀವಿ. ಇಲ್ಲ ಆ ಥರ ಎಲ್ಲ ಅವ್ರು ಮಾಡಲ್ಲ ಅಂತ ಅನ್ಕೋತೀವಿ. ಯಾರಾದ್ರು ತೋರಿಸ್ಕೊಂಡಿರಲ್ಲ. ತಾಯಿ ತೋರಿಸ್ಕೋತಾರೆ, ತಂದೆ ತೋರಿಸ್ಕೊಳ್ಳಲ್ಲ. ಆದರೆ ಈಗ ಹೇಳ್ತಾರಲ್ಲ ಪರಿಕಾ ಬಾಪ, ಆಮೇಲೆ ಡ್ಯಾಡ್ಸ್ ಪ್ರಿನ್ಸಸ್ ಅಂತಲ್ಲ, ಅವರು ಇನ್ನೊಂದು ಮನೆಗೆ ಹೋದಾಗ ಅವ್ರಿಗೂ ಮಗ ಇರ್ತಾನೆ. ಹಾಗಾಗಿ ನಿಮ್ಗೆ ಹೇಗೆ ನಿಮ್ಮ ತಂದೆನೋ ಮಾವನೂ ಅದೇ ಥರ ಅಲ್ವಾ.
ಸೊ ಆ ಥರ ತಿಳ್ಕೊಂಡು ಮುಂದುವರೆದ್ರೆ ಅವ್ರಿಗೆ ಖಂಡಿತ ಆ ಥರ ಬದಲಾಗುವಂಥ ಒಂದು ಭಾವನೆ ಬರೋದಿಲ್ಲ. ಅಲ್ಲಿ ಕೂಡ ತಂದೆ ಸಿಗ್ತಾರೆ, ಇಲ್ಲೊಂದು ತಂದೆ ಅಲ್ಲೊಂದು ತಂದೆ ಅಷ್ಟು ಅಂದ್ಕೊಂಡ್ರೆ ಆಯಿತು ಅಂತ ನನಗನ್ಸುತ್ತೆ. ಅದೇ ಥರ ಇದೆ ಮೂವಿ ಕೂಡ, ಎರಡನೇ ತಂದೆ ಸಿಗ್ತಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಈ ಸಿನಿಮಾನ ಸುಮ್ಮನೆ ಈಚೆ ಕಡೆ ಮಾತಾಡೋದಲ್ಲ, ಸ್ಕ್ರೀನಲ್ಲಿ ಹೋಗಿ ನೋಡಬೇಕು. ಯಾಕೆಂದರೆ ಡೈರೆಕ್ಟ್ರು ಯಾವ ಥರ ಕತೆ ಎಣ್ದಿದ್ದಾರೆ, ಅದಕ್ಕೆ ಪ್ರೊಡ್ಯೂಸರು ಸಾಥ್ ಕೊಟ್ಟಿದ್ದಾರೆ. ಮತ್ತು ಸಂಭಾಷಣೆನ ತಬಲನಾಣಿ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ ಸೀನ್ ಮಾತ್ರ ತುಂಬ ಎಕ್ಸಲೆಂಟು. ಅದನ್ನು ಈಚೆ ಕಡೆ ಸುಮ್ಮನೆ ಪೋಸ್ಟರ್ ನೋಡ್ಕೊಂಡು ಹೋಗೋದಲ್ಲ, ಒಳಗಡೆ ಹೋಗಿ ಸಿನಿಮಾ ನೋಡಬೇಕು. ತುಂಬ ಚೆನ್ನಾಗಿದೆ ಕಂಟೆಂಟು, ಅಷ್ಟು ಸೂಪರಾಗಿ ಬಂದಿದೆ. ಫೋಟೋಗ್ರಫಿ ಆಗ್ಬೋದು, ಯಾವುದೇ ಆಗಲಿ, ಸಂಭಾಷಣೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದು. ಓಕೆ, ಥ್ಯಾಂಕ್ ಯು. ಮಾತಾಡಿದೆ ಈಗ ಟೈಮ್ ಮಾತಾಡಿದೆ. ಮಕ್ಕಳು ನೋಡೋಂಥ ಸ್ಟೋರಿ ಐ ಲವ್ ಯು ಅಂತಾನೆ ತೆಗೆದಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಸೆಂಟಿಮೆಂಟ್ ಪಿಕ್ಚರು. ಮಕ್ಕಳಿಗೆ ಅಪ್ಪದಿರೋ ಒಳ್ಳೆ ಬುದ್ಧಿ ನೋಡಬೇಕು ಅಂದರೆ ಫಿಲಮ್ ನೋಡಿ ಕಲ್ತ್ಕೊಬೇಕು. ಸ್ಟೋರಿನೂ ಅಷ್ಟೇ. ಕ್ಲೈಮೇಟ್ ತುಂಬ ಚೆನ್ನಾಗಿ ಮಾಡೋರೆ. ಫ್ಯಾಮಿಲಿ ಫುಲ್ಲು ಮಕ್ಳು ಕರ್ಕೊಂಬಂದು ನೋಡೋಂಥ ಪಿಕ್ಚರ್ ಇದು. ನೋಡಲೇಬೇಕು ಎಲ್ಲರೂ. ಒಂದೊಂದು ಸಲ ಎಲ್ಲ 2 ಸಲ ನೋಡ್ರೆ ಇದು ಅರ್ಥ ಆಗೋಷ್ಟು ಸ್ಟೋರಿ ಇದೆ. ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಸ್ಕೋರ್ ಕಳಿಸ್ಬೇಕು ಇದಕ್ಕೆ ಪಿಕ್ಚರ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.